ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಾನು ಅನಂತ್ ಪಿ ಜೋಶಿ, ಅಂತಾರಾಷ್ಟ್ರೀಯ ಯೋಗಪಟು ಮತ್ತು ಯೋಗ ಶಿಕ್ಷಕ. ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ ಹಾರೈಸುವುದೇ ಹಲವು ಸರಳ ನೀತಿಗಳ ದಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ. ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಲವು ಸರಳ ನೀತಿಗಳನ್ನು ಪಾಲಿಸುವಂತೆ ಕೆಲವು ಸರಳ ಸೂತ್ರಗಳನ್ನು ಪಾಲಿಸುವುದರಿಂದ ಮನದ ಆರೋಗ್ಯವನ್ನು ಬದುಕಿನಲ್ಲಿ ಸುಳಿಯುವಂತಹ ಸ್ಥಿತಿಗಳಲ್ಲಿ ಸಿಲುಕಿಕೊಳ್ಳದೆ ಪಾರಾಗು ಎಂದು ಸೂಚಿಸಿದ್ದಾರೆ ಮಾನೆಗುಂಡಪ್ಪನವರು ಈ ಕಗ್ಗದಲ್ಲಿ. ನಿಮ್ಮ ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೀವು ಅದರಲ್ಲಿ ದಿನಕ್ಕೆ 15ರಿಂದ 20 ನಿಮಿಷ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಬಹುದು. ಅತಿ ಸುಲಭವಾಗಿ ಹೇಳಿಕೊಡುತ್ತೇನೆ. 15-20 ನಿಮಿಷ ನೀವು ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಫಸ್ಟ್ ನೆಕ್ ಎಕ್ಸರ್ಸೈಸ್ ಅಂತ. ನೆಕ್ ಎಕ್ಸರ್ಸೈಸ್ ಅಲ್ಲಿ ನೀವು 3 ವಿಧ ಇದೆ. ಒಂದು ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇದನ್ನು ಒಂದು 10 ಸಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಇನ್ಹೇಲ್ ರೈಟ್, ಎಕ್ಸೇಲ್ ಸೆಂಟರ್, ಇನ್ಹೇಲ್ ಎಕ್ಸೇಲ್ ಸೆಂಟರ್. ಇದನ್ನು 10 ಸಲ ಪ್ರಾಕ್ಟೀಸ್ ಮಾಡಿ. ಮತ್ತೆ ಕ್ಲಾಕ್ ವೈಸ್ ರೊಟೇಷನ್, ಹಾಫ್ ಇನ್ಹಲೇಷನ್, half exhalation, half inhalation, half exhalation. This is clockwise. Anti-clockwise, inhale, exhale. ಇದನ್ನು 5 ಸಲ, ಒಂದು ಸಲ 5 ಸಲ ಕ್ಲಾಕ್ವೈಸ್ ಮಾಡಿ, 5 ಸಲ ಆಂಟಿ ಕ್ಲಾಕ್ವೈಸ್ ಮಾಡಿ. ನೆಕ್ಸ್ಟ್ ಆರ್ಮ್ ರೊಟೇಷನ್. ಇನ್ಹೇಲ್ ಜಾಯಿನ್ ಮಾಡಬೇಕು, ಎಕ್ಸೇಲ್ ಮಾಡ್ತಾ ಹಿಂದೆ ಹೋಗಬೇಕು. ಇನ್ಹೇಲ್, ಎಕ್ಸೇಲ್. ಇದನ್ನು 10 ಸಲ ಮಾಡಿ. ನೆಕ್ಸ್ಟ್ ಆರ್ಮ್ ರೊಟೇಷನ್, ಲೈಕ್ ಪಾಮ್ ರೊಟೇಷನ್. ದಿಸ್ ಇಸ್ 1, 2, 3. Half inhalation, half exhalation. Both hands, like inhale, exhale. I mean both hands ಮಾಡಿ 10 ಸಲ. Next, like kneecap rotation. Rotate your kneecap clockwise, anti-clockwise 10 times. And the foot movement, like up, down, inhale, exhale. Normal breathing. ಇದೇ ತರ ಎರಡು ಗಾಲು ಮಾಡಬೇಕು. ಈಗ ಸ್ಟ್ಯಾಂಡಿಂಗ್ ಎಕ್ಸರ್ಸೈಸ್ ಅಲ್ಲಿ 3 ಆಸನ ಹೇಳ್ಕೊಡ್ತೀನಿ. ಪ್ರಮುಖವಾಗಿ ನೀವು ದಿನಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ದೇಹಾರೋಗ್ಯದಲ್ಲಿ ಅತಿ ಸುಲಭವಾಗಿ ಪ್ರಾಕ್ಟೀಸ್ ಮಾಡಬಹುದು, ಈಸಿಯಾಗಿ. ಆ 3 ಸ್ಟೆಪ್ ಇದೆ. 3 ಆಸನ 3 ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ. ಪಾದಹಸ್ತಾಸನ. ಫಸ್ಟ್ ಗೆ ನಿಮ್ಗೆ ಫುಲ್ ಜಾಯಿನ್ ಮಾಡ್ಕೊಂಡು ಮಾಡಕ್ಕಾಗಲ್ಲ ಫಸ್ಟ್ ಡೇನೆ. ಅದಕ್ಕೋಸ್ಕರ 1 ಫುಟ್ ಡಿಸ್ಟೆನ್ಸ್ ತಗೊಳ್ಳಿ. ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಪಾದದಲ್ಲಿ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಡೌನ್. ಇವಾಗ ಟಚ್ ಆಗಲ್ಲ ನಿಮ್ಗೆ ಫಸ್ಟ್ ಡೇನೆ. ಇದಕ್ಕೆ ಟಚ್ ಮಾಡಕ್ ಟ್ರೈ ಮಾಡಿ. ಪಾದದ ಕೆಳಗೆ ಕೈ ತೊಳಕ್ಕೆ ಅಥವಾ ಆಂಕಲ್ ಈ ಕಡೆ ಕೈ ತೊಳಕ್ ನೋಡಿ. ಯಾವುದೇ ಕಾರಣಕ್ಕೂ ನೀ ಕ್ಯಾಪ್ ಬೆಂಡ್ ಮಾಡಬೇಡಿ. ಓಕೆನಾ? ಆರ್ಮ್ಸ್ ಸೈಡ್ ನಿಟ್ಕೊಳ್ಳಿ. ಫಸ್ಟ್ ಡೇ, ಫಸ್ಟ್ ವೀಕ್ ಲೈಕ್ ಟ್ರೈ ಮಾಡ್ಬೇಕಾದ್ರೆ ನೀ ಕ್ಯಾಪ್ ಬೆಂಡ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಬ್ರೀತ್ ನಾರ್ಮಲಿ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ರಿಲ್ಯಾಕ್ಸ್ ಫಾರ್ ಅ ವೈಲ್. ಇದನ್ನ 10 ಕೌಂಟ್ಸ್ ದಿನಕ್ಕೆ ಮಾಡಿದ್ರು ಸಾಕು. ನೀವು ನೀ ಕ್ಯಾಪ್ ಬೆಂಡ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ಸ್ವಲ್ಪ ದಿನಗಳಾದ್ಮೇಲೆ, 1 ವಾರ ಆದ್ಮೇಲೆ ನಿಮಗೆ ಕಂಫರ್ಟ್ ಆದ್ರೆ ಕಾಲುಗಳು ಜಾಯಿನ್ ಮಾಡಿ, ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ, ಪಾದದ ಕೆಳಗೆ ಕೈ ಹೋಗುತ್ತಾ ಟ್ರೈ ಮಾಡಿ. ಆಮೇಲೆ ಪಾದದ ಹಿಂದೆ ಕೈ ಹೋಗುತ್ತಾ ಟ್ರೈ ಮಾಡಿ ಆಂಕಲ್ ಇಟ್ಕೊಳ್ಳೋಕೆ. ಆಮೇಲೆ ಫೋರ್ ಹೆಡ್ ನ ನೀ ಕ್ಯಾಪ್ಗೆ ಟಚ್ ಮಾಡಕ್ ಟ್ರೈ ಮಾಡಿ. ಓಕೆನಾ? ಇನ್ಹೇಲ್ ಅಪ್, ಎಕ್ಸೇಲ್, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡೋದು, 2 ಕಾಲು ಸ್ಪ್ರೆಡ್ ಮಾಡಿ, ಕೈಗಳು ಸ್ಪ್ರೆಡ್ ಮಾಡಿ, ತಲೆ ಎತ್ತಿ ರಿಲ್ಯಾಕ್ಸ್ ಮಾಡಿ. ಬ್ರೀತ್ ನಾರ್ಮಲ್. ಓಕೆ? ಸ್ವಲ್ಪ ಫ್ಯೂ ಡೇಸ್ ಆದ್ಮೇಲೆ, 15 ಡೇಸ್ ಆದ್ಮೇಲೆ ನಿಮ್ಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಅಬ್ಡಮನ್ ಏನ್ ಪ್ರೆಷರ್ ಬರ್ತಿದೆ, ಥೈಸ್ ಏನ್ ಪ್ರೆಷರ್ ಆಗ್ತಿದೆ. ನೀ ಕ್ಯಾಪ್ ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬೇಡಿ. ಕಮಿಂಗ್ ಟು ಸೆಕೆಂಡ್ ಆಸನ, ತ್ರಿಕೋಣಾಸನ. Kick your right leg towards your right side. Inhale and rise up your both arms to shoulder level. Like 2 ಕೈ ಉಸಿರು ತಗೊಳ್ತಾ ಶೋಲ್ಡರ್ ಲೆವೆಲ್ ತಗೊಳ್ಳಿ. ಆಮೇಲೆ ಎಕ್ಸೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಆಗಿ. ಯಾವುದೇ ಕಾರಣಕ್ಕೂ ನೀ ಕ್ಯಾಪ್ ಬೆಂಡ್ ಆಗಬಾರ್ದು. ಈಗ ನೀ ಕ್ಯಾಪ್ ಬೆಂಡ್ ಆಗಬಾರ್ದು. ಇಲ್ಲಿ ಆರ್ಮ್ ನೋಡಿ ನಮ್ಮ ಶೋಲ್ಡರ್ ಲೆವೆಲ್ ಎಲ್ಲ ಇದೆ, ಸ್ಟ್ರೈಟ್ ಆಗಿದೆ. ಅಬ್ಸರ್ವ್ ಯುವರ್ ಮಿಡಲ್ ಫಿಂಗರ್. ಇನ್ಹೇಲ್ ಅಪ್, ಎಕ್ಸೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಇದೇ ತರ 2 ವಿಭಾಗದಲ್ಲೂ ಮಾಡಬೇಕು. ಇವಾಗ ನಾನು ರೈಟ್ ತೋರಿಸಿದೀನಿ, ಲೆಫ್ಟ್ ನೀವೇ ಪ್ರಾಕ್ಟೀಸ್ ಮಾಡಿ.
Coming to third asana, Veerabhadrasana. Again a standing posture. Veerabhadrasana ಪ್ರಕಾರ 1, 2, 3 ಇದೆ. ನೀವು ಪ್ರಕಾರ 1 ಮಾಡಿದ್ರು ಇನ್ಶಿಯಲ್ ಡೇಸ್ ಅಲ್ಲಿ ಸಾಕು. Again, like kick your right leg towards your right side. Inhale up, both arms to shoulder level. Exhale and turn towards your right leg. Foot movement ಆಗಬೇಕು ರೈಟ್ ಗೆ. ಆಮೇಲೆ ಎಕ್ಸೇಲ್ ಆಗ್ತಾ ನೀ ಕ್ಯಾಪ್ ನ ಬೆಂಡ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ನೀ ಕ್ಯಾಪ್ ನ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇದೆ. ಆಮೇಲೆ ಇನ್ಹೇಲ್ ಅಪ್, ಅಬ್ಸರ್ವ್ ಯೋರ್ palm. ಎಕ್ಸೇಲ್, ನೀ ಕ್ಯಾಪ್ ನ ಫೋಲ್ಡ್ ಅನ್ಫೋಲ್ಡ್ ಮಾಡ್ತೀರಾ, ಮತ್ತೆ ಎಕ್ಸೇಲ್ ಟರ್ನ್ ಮಾಡ್ತೀರಾ. ಫರ್ದರ್ ಎಕ್ಸೇಲ್, ಕಿಕ್ ಯೋರ್ ಜಾಯಿನ್ ಅಪ್ ಯೋರ್ ಬೋತ್ ಲೆಗ್ಸ್ ಟುಗೆದರ್. ಎಕ್ಸೇಲ್, ರಿಲ್ಯಾಕ್ಸ್. ರಿಲ್ಯಾಕ್ಸೇಷನ್ ಪೋಸ್ಚರ್ ಹೇಳ್ಕೊಟ್ರಂಗೆ 2 ಕಾಲು ಸ್ಪ್ರೆಡ್ ಮಾಡಿ, 2 ಕೈ ಸ್ಪ್ರೆಡ್ ಮಾಡಿ, ತಲೆ ಹಿಂದೆ ಬಗ್ಸಿ ರಿಲ್ಯಾಕ್ಸ್ ಮಾಡಿ. Standing posture is completed. Coming to sitting asanas, like coming to free exercise in sitting asanas. First ನೀವು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಫಸ್ಟ್ 2 ಕಾಲು ಸ್ಪ್ರೆಡ್, ಅದು ವಜ್ರಾಸನ, ಸುಖಾಸನ ಅಥವಾ ಪದ್ಮಾಸನ ಯಾವ್ದೆಲ್ಲಾರ ಕೂತ್ಕೊಬಹುದು. ಫ್ರೀ ಎಕ್ಸರ್ಸೈಸ್ ಮಾಡೋದ್ರಲ್ಲಿ 2 ಕಾಲು ಸ್ಪ್ರೆಡ್ ಮಾಡಿ, ಫಸ್ಟ್ 2 ಕೈ ಹಿಂದ್ಗಡೆ ಫ್ರೀ ಆಗಿ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ ಸ್ಟ್ಯಾಂಡಿಂಗ್ ಆಸನ ಮುಂಚೆ. ನೆಕ್ಸ್ಟ್ ಜಾಯಿನ್ ಅಪ್ ಯೋರ್ ಬೋತ್ ಲೆಗ್ಸ್ ಟುಗೆದರ್, hands at the edge of your body. Inhale, raise up your both arms. Exhale, inhale, exhale. Like try to touch your forehead towards your kneecap region. Inhale, exhale. ಇದನ್ನ ಸರಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಬಟರ್ಫ್ಲೈ ಸ್ಟ್ರೋಕ್ ಅಂತ ಬರುತ್ತೆ. ಬಟರ್ ಕೋಣಾಸನ, ಆಸನ ಪ್ರಕಾರ ಬಂದ್ರೆ 2 ಕಾಲು ಜಾಯಿನ್ ಮಾಡ್ಕೊಳ್ಳಿ. ಹೋಲ್ಡ್, ಲೈಕ್ ಲಾಕ್ your both palms. Inhale, exhale normally. ಬ್ರೀತ್ ಮಾಡಿ, ಫ್ಲೋಟ್ ಮಾಡಿ ಅಷ್ಟೇ. ಬಟರ್ಫ್ಲೈ ಹೆಂಗ್ ಸ್ವಿಂಗ್ ಆಗುತ್ತೆ, ನಿಮ್ ಕಾಲ್ ಹೆಂಗ್ ಸ್ವಿಂಗ್ ಆಗಬೇಕು. ಸೊ ಥೈ ರೀಜನ್ ಫುಲ್ ಫ್ರೀ ಆಗುತ್ತೆ. ರಿಲ್ಯಾಕ್ಸ್. 2 ಮಿನಿಟ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಕೂತ್ಕೊಂಡು ಮೊದಲೇ ಆಸನ ಬಂದು ಜಾನು ಶೀರ್ಷಾಸನ, ಫಾರ್ವರ್ಡ್ ಬೆಂಡಿಂಗ್, ಲೈಕ್ ಹಾಫ್ ವೇ ಫಾರ್ವರ್ಡ್ ಬೆಂಡಿಂಗ್. ಲೈಕ್ fold your left leg towards your right thigh region. Inhale up both your arms. Exhale, bend forward. Try to touch your forehead towards your right kneecap region. Inhale up, exhale, exhale, relax. ಈ ಪೋಸ್ಚರ್ ಅಲ್ಲಿ ನೀವು ಫಾರ್ವರ್ಡ್ ಬೆಂಡ್ ಆದಾಗ ಫೋರ್ಹೆಡ್ ಟಚ್ ಮಾಡಕ್ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ರೈಟ್ ನೀ ಕ್ಯಾಪ್ ನ ರೈಸ್ ಮಾಡಬೇಡಿ, ಲೈಕ್ ನೆಲದ ಮೇಲಿಂದ ರೈಸ್ ಮಾಡಬಾರ್ದು. ಈ ಪೋಸ್ಚರ್ ಹೋಗ್ತಾನೆ 10 ಕೌಂಟ್ಸ್ ಇಡಿ. ಆಮೇಲೆ ಸೇಮ್ ಆಸ್ ಲೆಫ್ಟ್ ಲೆಗ್ ಫೋಲ್ಡ್ ಮಾಡ್ದಂಗೆ ರೈಟ್ ಲೆಗ್ ನ ಫೋಲ್ಡ್ ಮಾಡಿ, ಈಗ ಇನ್ಹೇಲ್ ಎಕ್ಸೇಲ್ ಡೌನ್. ಇದೇ ತರ ಅಲ್ಲಿ ಪೋಸ್ಚರ್ ಹೋದಾಗ ಈ ನೀ ಕ್ಯಾಪ್ ನೋಡಿ ನಂದು ಟಚ್ ಆದಾಗ ಎದ್ದೇಳಲ್ಲ. ಅದೇ ತರ ನೀವು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಗೆ ಆಗಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಬೆಂಡ್ ಆಗಿ, ಫುಲ್ ಟಚ್ ಆಗಬೇಕು ಅಂತ ಫೋರ್ಸ್ಫುಲಿ ಬೆಂಡ್ ಆಗಿ ಆಮೇಲೆ ಬ್ಯಾಕ್ ಹಿಡಿತು, ಕತ್ತಿಡಿತು ಬೇಡ, ಕಾರಣ ಕೊಡಬೇಡಿ. ನೆಕ್ಸ್ಟ್ ಲೈಕ್ ರಿಲ್ಯಾಕ್ಸ್ ಫಾರ್ ಎ ವೈಲ್. ಅರ್ಧ ಮತ್ತೆ inhale, join up your both legs together. Come to posture. Inhale, fold up your right leg below your left thigh region. Next, inhale, fold up your left leg towards your right kneecap region. Inhale up, exhale, twist and look towards your twisting region. ಟ್ವಿಸ್ಟ್ ಆಗಿರೋ ರೀಜನ್ಗೆ ನೀವು ಟರ್ನ್ ಮಾಡಬೇಕು. ಕತ್ತನ್ನ ಬ್ರೀತ್ ನಾರ್ಮಲಿ, ಅಬ್ಸರ್ವ್ ದ ಟ್ವಿಸ್ಟ್ ಅಂಡ್ ಪ್ರೆಷರ್ ಅಪ್ ಟುವರ್ಡ್ಸ್ ಯುವರ್ ಅಬ್ಡಮನ್ ರೀಜನ್. ಇನ್ಹೇಲ್, exhale, exhale, exhale and relax. Coming to sleeping asanas.
single leg Paschimottanasana ಮಾಡೋಣ. Inhale, fold up your right leg towards your abdomen region. Inhale and hold up your both palms on your right like ankle kneecap region. Inhale up, exhale down. Inhale up, exhale down. ಈ ತರ ಒಂದು 10 counts ಮಾಡಿ ರಿಲ್ಯಾಕ್ಸ್ ಮಾಡಿ. ಹಾಗೆ ಲೆಫ್ಟ್ ಲೆಗ್ ಸಿಮಿಲರ್ ವೇ. Inhale up, inhale, exhale, inhale, exhale, inhale. Up down ಮಾಡಬೇಕಾದ್ರೆ inhale ಮಾಡಬೇಕು. Up, exhale down, relax ಮಾಡಿ. And both legs together. Inhale up, lock your both palms tightly and inhale up, exhale down. Inhale up, exhale down. Inhale up, exhale down. ಈ ತರ ಕೌಂಟ್ ಮಾಡಿ ಆಮೇಲೆ ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟ್ ಸೇತುಬಂಧ ಸರ್ವಾಂಗಾಸನ ಮಾಡೋಣ. ಪ್ರಾಕ್ಟೀಸ್ ಲೈಕ್ ಇನ್ಹೇಲ್, ಎರಡು ಕಾಲು ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟ್ ಡೇ ನಿಮಗೆ ಕಾಲು ಇಟ್ಕೊಳಕ್ ಆಗಲ್ಲ, ಇಲ್ಲಿ ಇಟ್ಕೊಳಕ್ಕಾದ್ರೆ ಇಲ್ಲಿ ಇಟ್ಕೊಳ್ಳಿ. ನೀವು ಫುಲ್ ಲಾಕ್ ಆಗ್ಬೇಕು ಅಂತ ಏನಿಲ್ಲ. ಆಗಿಲ್ಲ ಅಂದ್ರೆ ನಿಮ್ಮ ಮೇಲೆ ಲೈಕ್ ವೇಲ್ ಇರುತ್ತಲ್ಲ, ವೇಲ್ ಹಾಕೊಂಡು ಲಾಕ್ ಮಾಡ್ಕೊಂಡು ಎರಡು ಕೈಯಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ. ಅಥವಾ ನಿಮ್ಗೆ ಯಾವ್ದಾರ ಒಂದು ಶಾಲೋ ವೇಲೋ ಏನಾದ್ರು ಪರವಾಗಿಲ್ಲ, ಟೈಟ್ ಆಗಿ ಇಟ್ಕೋಬೇಕು. ನೀವು ಕಾಲನ್ನ ಗ್ರಿಪ್ ಆಗಿ ಬಿಡಕ್ ಹೋಗ್ಬೇಡಿ. ಇನ್ಹೇಲ್ ಮಾಡ್ತಾ ರೈಸ್ ಮಾಡಿ. ಅಬ್ಸರ್ವ್ ದ ಲೋವರ್ ಬ್ಯಾಕ್ ರೀಜನ್ ಸ್ಟ್ರೆಚ್ ಆಗುತ್ತೆ. ಬ್ರೀತ್ ನಾರ್ಮಲಿ. ಈ ತರ ಒಂದು 10 ಕೌಂಟ್ ಇದೆ. ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ದ ಬ್ಯಾಕ್ ಪ್ರಾಬ್ಲಮ್ ಇರೋರು ಈ ಆಸನ ಮಾಡಬೇಡಿ, ಯಾವುದೇ ಕಾರಣಕ್ಕೂ. ರಿಲ್ಯಾಕ್ಸ್. ನೆಕ್ಸ್ಟ್ ಲೈಕ್ ಯು ಕ್ಯಾನ್ ಡೂ QRT, ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಯಾಕಂದ್ರೆ ಡೀಪ್ ರಿಲ್ಯಾಕ್ಸೇಷನ್ ಬೇಡ, ಯಾಕಂದ್ರೆ ನೀವೇನು ಜಾಸ್ತಿ ಆಸನ ಮಾಡಿಲ್ದಿರೋದ್ರಿಂದ QRT ಅಂತ ಇದೆ, ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಜಸ್ಟ್ ವಿತಿನ್ 2 minutes ಯು ಕ್ಯಾನ್ ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ. ಆ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ಆಮೇಲೆ ಪ್ರಾಣಾಯಾಮ, ನೀವು ಕಣ್ಣು ಬಿಡದೆ ಪ್ರಾಣಾಯಾಮ ಬರ್ತೀರಾ. ಅದರೊಳಗೆ 3 ಮುದ್ರಾ ಹೇಳ್ಕೊಡ್ತೀನಿ. ಚಿನ್ ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ. ಚಿನ್ ಮುದ್ರಾ ಒಂದು ತೋರಿಸ್ಬಿಡ್ತೀನಿ ಮೊದಲು ಶವಾಸನ ಹೋಗೋಕೆ ಮುಂಚೆ. ಚಿನ್ ಮುದ್ರಾ like thumb and the second finger you should join, other 3 fingers straight ಆಗಿರಲಿ. ಚಿನ್ಮಯ ಮುದ್ರಾ ಜಸ್ಟ್ ಆ 3 fingers ಸ್ಟ್ರೈಟ್ ಇರೋದನ್ನ ಒಳಗಡೆ ಫೋಲ್ಡ್ ಮಾಡ್ತೀರಾ. ಆದಿ ಮುದ್ರಾ like 4 fingers inside, like thumb should be inside and 4 fingers above that. Okay, ಇವಾಗ ಶವಾಸನ ಪ್ರಾಕ್ಟೀಸ್ ಮಾಡೋದು ಹೇಳ್ತೀನಿ. QRT. Like spread your both legs, spread your palms, close your eyes gently. Don't open your eyes for any reason. ಯಾವುದೇ ಕಾರಣಕ್ಕೂ ಕಣ್ಣು ಬಿಡಬೇಡಿ, ಡಿಸ್ಟ್ರಾಕ್ಟ್ ಆಗಬೇಡಿ. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಮಾಡಿ. Like relaxing from lower part of the body. Relax your toes, foot region, ankle region, kneecap region, and your thigh region from your lower part of the body. Completely inhale. Exhale. Relax, 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 relax. Relaxing your middle part of the body. Relax your abdomen region, chest region, heart, kidney, liver. Completely relax your middle part of the body by deep inhalation and exhalation. Relaxing your lower back, middle back and the upper back completely by deep inhalation and exhalation. Relax your shoulders, elbows, palms, fingers completely by deep inhalation and exhalation. Completely relax your lower part and middle part of the body by deep inhalation and exhalation. Concentrate on your painful breathing in your lower part and middle part of the body. Complete deep inhale, exhale, relax.
Relaxing the upper part of the body, that is your facial region. Relax your forehead, eyebrows, eyelids, eyeballs, cheek, chin, lips, tongue, tooth, and nostrils. Completely relax your upper part of the body. Completely relax your whole body from lower part to the upper part for 1 or 2 minutes. But if you have pain, concentrate on that organ or that part. Completely relax. After deep relaxation, join up your both legs together and side by your body. Inhale, fold up your left leg towards your right thigh region. Inhale and raise up your right arm up above the shoulder region. Turn towards your right. Keep your left palm in front of your chest region. Inhale and get up. Sit in a comfortable posture. Sukhasana, Vajrasana, Padmasana, whichever is comfortable for you. I will be sitting in Vajrasana. Vajrasana alli ಕೂತ್ಕೊಳ್ತೀನಿ ನಾನು. Vajrasana ಬಂದು diamond posture ಅಂತಾರೆ. It's good for digestion basically. ನೀವು ತಿಂದು ತಕ್ಷಣ ಮಾಡಬಹುದಾದ ಒಂದೇ ಆಸನ ಅಂದ್ರೆ ವಜ್ರಾಸನ. ನೆಕ್ಸ್ಟ್ ಚಿನ್ ಮುದ್ರಾ. ನಾನು ಹೇಳ್ದಂಗೆ ಚಿನ್ ಮುದ್ರಾದಲ್ಲಿ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ ಬಿಡಕ್ಕೆ ಹೋಗ್ಬಿಡಿ. ಚಿನ್ ಮುದ್ರಾದಲ್ಲಿ ಅಕಾರ ಉಚ್ಚಾರಣೆ ಮಾಡೋಣ. While you inhale, completely breathe in and bulge up your abdominal region, chest region and navel region completely. While you exhale, chant akara. ಹೀಗೆ ಒಂದು 3 ಸರಿ ಪ್ರಾಕ್ಟೀಸ್ ಮಾಡಿ ಅಕಾರ ಉಚ್ಚಾರಣೆ. ಚಿನ್ಮಯ ಮುದ್ರದಲ್ಲಿ ನೀವು ಉಕಾರ ಉಚ್ಚಾರಣೆಯನ್ನು ಮಾಡಬೇಕು. ಡೀಪ್ಲಿ ಇನ್ಹೇಲ್, exhale ಆಗೋರು ಉಕಾರ ಉಚ್ಚಾರಣೆ ಮಾಡಿ. Feel the vibration of akara or ukara or makara, like it will come to omkara. Observe the vibration while you are chanting akara or ukara or makara. ಚಿನ್ಮಯ ಮುದ್ರದಲ್ಲಿ ಉಕಾರ ಉಚ್ಚಾರಣೆ ಮಾಡಿದೀವಿ. ಅದೇ ತರ 3 ಸಲ ಪ್ರಾಕ್ಟೀಸ್ ಮಾಡಿ. ಆದಿ ಮುದ್ರದಲ್ಲಿ ಮಕಾರ ಉಚ್ಚಾರಣೆ ಆದ್ಮೇಲೆ ವೈಬ್ರೇಷನ್ ಅಬ್ಸರ್ವ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ಮೇಲೆ ಓಂಕಾರ ಉಚ್ಚಾರಣೆ ಆದಿ ಮುದ್ರದಲ್ಲೇ ಪ್ರಾಕ್ಟೀಸ್ ಮಾಡೋಣ. Inhale completely from your abdomen region, chest region to navel region. ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ, ಅಕಾರ ಎಷ್ಟು ಉಚ್ಚಾರಣೆ ಮಾಡ್ತೀರೋ ಮಕಾರನ್ನು ಅಷ್ಟೇ ಮಾಡಬೇಕು. ಪ್ರಪೋರ್ಷನ್ ಹಂಗೆ ಇರಬೇಕು. ಅಕಾರ ಉಕಾರ ಆಗಲಿ ಮಕಾರ ಆಗಲಿ ಸೇಮ್ ಪ್ರಪೋರ್ಷನ್ ಇದ್ದಾಗ ನಿಮ್ಗೆ ಓಂಕಾರ ಈಕ್ವಲ್ ಆಗಿರುತ್ತೆ. ಆ ಉ ಮ ಸೇರಿದ್ರೆ ಓಂ. ಇದನ್ನು ದಿನಕ್ಕೆ ಒಂದು 5 ಸಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಮೈಂಡ್ ಪೀಸ್ ಆಗಿರುತ್ತೆ. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಿರ್ತೀರಾ, ಫ್ರೆಶ್ ಆಗಿರ್ತೀರಾ. ಅಕಾರ ಉಕಾರ ಮಕಾರ ಹಾಗೂ ದಿನನಿತ್ಯದಲ್ಲಿ ಎಲ್ಲ ಯೋಗ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅಷ್ಟು ಮಾಡಿದ್ರೆ ಸಾಕು. Feel the vibration of chanting of Omkara. After deeply relaxed and calmly done meditation, take your both palms backward. ಎರಡು ಕೈಯಿಂದ ಎಡಗಡೆ ಭೂಮಿದಾಗಿ ನಮಸ್ಕಾರ ಮಾಡೋಣ. ಈಗ inhale up, exhale down. Right touch your forehead towards the forehead. Inhale up. ಇದು ವಜ್ರಾಸನದಲ್ಲಿ ಕೂತ್ಕೊಂಡು ಮಾತ್ರ ಮಾಡೋಕ್ಕಾಗತ್ತೆ ಅಂತ ತಿಳ್ಕೊಂಬೇಡಿ. ನೀವು ಸುಖಾಸನದಲ್ಲಿ ಕೂತ್ಕೊಂಡ್ರು ಮಾಡ್ಬೋದು, ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡ್ಬೋದು. ಭೂಮಿ ತಾಯಿ ನಮಸ್ಕಾರ ಮಾಡಿ. Bring your both palms to Namaskara Mudra. Rub your both palms. Make it up shape in your both palms. Reduce the heat to the eyeball region. Don't press your eyeballs. Inhale. Bring your both palms forward. Blink your eyes by seeing your palms.
ಥ್ಯಾಂಕ್ ಯು.